ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನುವಂತಹ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣಗಳಾದ್ರೂ ಏನು? ಇನ್ಫರ್ಟಿಲಿಟಿ ಬಂದ ನಂತರದಲ್ಲಿ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳ ಮೂಲಕ ಮಕ್ಕಳನ್ನ ಪಡ್ಕೊಳ್ಬಹುದು? ಇನ್ನು ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿಯ ಮಹತ್ವ ಎಂಥದ್ದು? ಇನ್ನು ಪಿಸಿಒಡಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದಕ್ಕೆ ಚಿಕಿತ್ಸೆಯನ್ನ ಯಾವ ರೀತಿ ಪಡ್ಕೊಳ್ಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಚೈತ್ರ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬಾ ಜನರಿಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ ಲ್ಯಾಪ್ರೋಸ್ಕೋಪಿ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಥವಾ ಹಿಸ್ಟ್ರೋಸ್ಕೋಪಿ ಮಾಡಿಸ್ಕೊಂಬನ್ನಿ ವೆರಿ ಕಾಮನ್ ಆಗಿ ಹೇಳ್ತಾ ಇರ್ತಾರೆ. ಬಟ್ ಇದು ಏನಕ್ಕೆ ಯೂಸ್ ಆಗುತ್ತೆ, ಇದನ್ನ ಯಾವ ರೀತಿ ಮಾಡ್ಲಾಗುತ್ತೆ, ಇದರ ಮಹತ್ವ ಎಂಥದ್ದು, ಮಾಡಿದ ನಂತರದಲ್ಲಿ ಯಾವ ರೀತಿ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡಬೇಕು, ತುಂಬಾ ಜನ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋಣ. ಸೊ ಮೊದಲಿಗೆ ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಸೊ ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಇಂಟರ್ನಲ್ ಆರ್ಗನ್ಸ್ ಆಫ್ ಹೆಂಗಸರದ್ದು ಇಂಟರ್ನಲ್ ಆರ್ಗನ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡೋದೊಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್. ಸೊ ನಾರ್ಮಲಿ ಏನಂದ್ರೆ ಫಸ್ಟ್ ಟೈಮ್ ಪೇಷಂಟ್ ಬಂದಾಗ ಆ ಹೆಂಗಸಿನ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಸೊ ಪೆಲ್ವಿಕ್ ಅಲ್ಟ್ರಾಸೌಂಡ್ ಅಂತ ಏನ್ ಕರಿತೀವಿ. ಸೊ ಅದ್ ಮಾಡಿದಾಗ ನಮ್ಗೊಂದು ಪಿಕ್ಚರ್ ಸಿಗುತ್ತೆ, ಗರ್ಭಕೋಶ ಹೇಗಿದೆ, ಅದ್ರ ಇಂಟರ್ನಲ್ ಕ್ಯಾವಿಟಿ ಹೇಗಿದೆ, ಒಂದು ಟ್ಯೂಬ್ ತುಂಬಾ ಹಾಳಾಗಿ ನೀರ್ ತುಂಬಿದ್ರೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ, ಅಂಡಾಶಯದಲ್ಲಿ ಏನಾರ ತೊಂದರೆ ಇದೆಯಾ ಅನ್ನೋದು ಒಂದು ಅಂದಾಜು ಸಿಗುತ್ತೆ. ಸೊ ಇದ್ರ ಮೇಲೆ ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಸೊ ನಾವು ಪ್ರಾಬಬಲಿ ಪೆಲ್ವಿಕ್ ಕ್ಯಾವಿಟಿ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸಮಸ್ಯೆ ಇದೆ ಅಂತ ಅಂದಾಜ್ ಸಿಕ್ಕಿದಾಗ ಈ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ನಾರ್ಮಲಿ ಪೇಷಂಟ್ಸ್ ಏನ್ ಅನ್ಕೊಂತಾರೆ ಅಂತಂದ್ರೆ ಇನ್ಫರ್ಟಿಲಿಟಿ ಸೆಂಟರ್ಗೆ ಹೋದಾಗ IUI ಅಥವಾ IVF ಇವ್ ಎರಡೇ ಚಿಕಿತ್ಸೆ ಕೊಡೋದು, ಇದು ಬಿಟ್ರೆ ಬೇರೆ ತರದ್ ಏನು ಇರೋದಿಲ್ಲ ಅನ್ನೋದು ಅವ್ರ ಹತ್ರ ಮಿಸ್ಕನ್ಸೆಪ್ಷನ್ ಇರುತ್ತೆ. ಸೊ ಈ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ನಮ್ಗೊಂದು ಐಡಿಯಾ ಸಿಗುತ್ತೆ ಇವ್ರಿಗೆ ಏನ್ ಸಮಸ್ಯೆ ಇರ್ಬೋದು ಅಂತ. ಮತ್ತೆ ತುಂಬಾ ಪೇಷಂಟ್ಸ್ ಹೇಳ್ತಾರೆ ಎಲ್ಲಾ ಕಡೆ ತೋರಿಸಿದೀವಿ, ಎಲ್ಲಾ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ, ಆದ್ರೂ ಸಮಸ್ಯೆ ಮಕ್ಕಳಾಗ್ತಾ ಇಲ್ಲ ಅಂತ. ಸೊ ಅಂಥವ್ರಿಗೆ ಮೇನ್ಲಿ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಏನ್ ಹೇಳ್ತೀವಿ, ಅಂಥವ್ರಿಗೆ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ ಮತ್ತು ಲ್ಯಾಪ್ರೋಸ್ಕೋಪಿ ಬೆನಿಫಿಟ್ ಆಗುತ್ತೆ. ಸೊ ಅವಾಗ ಒಳಗಡೆ ಏನ್ ತೊಂದರೆ ಇದೆ ಅನ್ನೋದು ಒಂದು ಅಂದಾಜ್ ಸಿಗುತ್ತೆ. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಾಗ ಎಷ್ಟೋ ಪೇಷಂಟ್ಸ್ಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ. ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಇದು ಯಾವಾಗ ಮಾಡ್ಲಾಗುತ್ತೆ? ಸೊ ನಾರ್ಮಲಿ ಏನಂದ್ರೆ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಒಂದೇ ಸತಿ ಮಾಡ್ತೀವಿ. ಪೇಷಂಟ್ಗೆ ಅನೆಸ್ಥೀಶಿಯಾ ಕೊಟ್ಟಾಗ ಈ ಕ್ಯಾಮ್ರಾ ಕೆಳಗಡೆಯಿಂದ ಗರ್ಭಕೋಶದ ಒಳಗಡೆ ಹೋಗಿ ಅದ್ರ ಕ್ಯಾವಿಟಿನ ವಿಜುವಲೈಸ್ ಮಾಡುತ್ತೆ. ಅಂದ್ರೆ ಈ ಮಗು ಹುಟ್ಟ ಜಾಗ ಏನಿದೆ ಅದು ಕರೆಕ್ಟ್ ಆಗಿದೆಯಾ ಅಥವಾ ಅದರಲ್ಲಿ ಒಳಗಡೆ ಏನಾರ ಇನ್ಫೆಕ್ಷನ್, ಈಗ ಇಂಡಿಯಾನಲ್ಲಿ TB ಅನ್ನೋ ಸಮಸ್ಯೆ ತುಂಬಾ ಇರುತ್ತೆ. ಸೊ ಗರ್ಭಕೋಶದ ಒಳಗಡೆ ಪದ್ರ ಏನಾದ್ರೂ ಹಾಳಾಗಿದ್ಯಾ ಅಥವಾ ದುರ್ಮಾಂಸ ಏನಾದ್ರೂ ಬೆಳ್ಕೊಂಡಿದ್ಯಾ, ಫೈಬ್ರಾಯ್ಡ್ಸ್ ಅಂತ ಕರಿತೀವಿ, ಪಾಲಿಪ್ಸ್ ಅಂತ ಕರಿತೀವಿ. ಸೊ ಈ ತರ ಒಳಗಡೆ ಏನಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದು ಈ ಹಿಸ್ಟ್ರೋಸ್ಕೋಪಿನಲ್ಲಿ ಗೊತ್ತಾಗುತ್ತೆ. ಸೊ ಇಂಥ ಸಮಸ್ಯೆ ಇರೋರ್ಗೆ ಈ ಹಿಸ್ಟ್ರೋಸ್ಕೋಪಿ ಅದೇ ಸಿಟ್ಟಿಂಗ್ ಅಲ್ಲಿ ಕರೆಕ್ಷನ್ ಕೂಡ ಮಾಡಬಹುದು. ಅಂದ್ರೆ ಏನ್ ಸಮಸ್ಯೆ ಇದೆಯೋ ಅದನ್ನ ಇಮಿಡಿಯೇಟ್ ಕರೆಕ್ಟ್ ಮಾಡಿದಾಗ ಅವ್ರಿಗೆ ನ್ಯಾಚುರಲ್ ಆಗಿ ಮಕ್ಕಳಾಗುತ್ತೆ. ಸೊ ಈ ಪ್ರೊಸೀಜರ್ ಮುಗಿಸಿ ಹೊಕ್ಕಳಿಂದ ಮತ್ತೆ ಒಂದು ಕ್ಯಾಮ್ರಾ ಹೋಗಿ ಸರ್ಫೇಸ್ ಯುಟ್ರಸ್ ಹೇಗಿದೆ, ಟ್ಯೂಬ್ಸ್ ಹೇಗಿದೆ, ಟ್ಯೂಬ್ ಓಪನ್ ಇದೆಯಾ, ಅಂಡಾಶಯ ಅದ್ರ ಕರೆಕ್ಟ್ ಜಾಗದಲ್ಲಿ ಕೂತಿದ್ಯಾ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಒಂದು ಅಂದಾಜು ಸಿಗುತ್ತೆ. ಸೊ ಈ ಪ್ರೊಸೀಜರ್ಗೆ ಹಿಸ್ಟ್ರೋ ಮತ್ತೆ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಈಗ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆಗಳ ಸರ್ವೇ ಸಾಮಾನ್ಯ, ವೆರಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ತುಂಬಾ ಜನರಿಗೆ ಈಗ 28 ದಿನಕ್ಕಿಂತ ಮುಂಚಿತವಾಗಿ ಆಗ್ತಾ ಇರುತ್ತೆ. ತುಂಬಾ ಜನಕ್ಕೆ 1.5 ತಿಂಗಳು, 2 ತಿಂಗಳು, 3 ತಿಂಗಳು ಈ ತರ ಆಗ್ತಾ ಇರುತ್ತಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಭೇಟಿ ಮಾಡಿದ್ರೆ ಮುಂದೆ ಆಗಬಹುದಾದಂತ ದೊಡ್ಡ ತೊಂದರೆಗಳು ಕಡಿಮೆ ಆಗುತ್ತಾ? ಏನ್ ಹೇಳ್ತೀರಿ? ಖಂಡಿತ. ಯಾಕೆಂತಂದ್ರೆ ನಾರ್ಮಲಿ 28ರಿಂದ 32 ದಿನಕ್ಕೆ ಋತುಚಕ್ರ ಇರಬೇಕು. ಸೊ ಕಡಿಮೆ ಇದ್ದು ಅಥವಾ ಜಾಸ್ತಿ ಇದ್ರೆ ಸೊ ಫಸ್ಟ್ ಬೇಸಿಕ್ ಆಗಿ ಹಾರ್ಮೋನ್ ಎವ್ಯಾಲ್ಯೂಯೇಷನ್ ಮಾಡಿರ್ತೀವಿ. ಸೊ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಒಂದು ಅಂದಾಜ್ ಸಿಗುತ್ತೆ. ಇನ್ನು ಕೆಲವರಿಗೆ ಈ ತರ ಈ PCOD ಸಮಸ್ಯೆ ಇರುತ್ತೆ. ಸೊ PCOD ಸಮಸ್ಯೆ ಇದ್ದಾಗ ತುಂಬಾ ಲೇಟ್ ಆಗಿ ಋತುಚಕ್ರ ಬರೋದು ಅಥವಾ ಒಂದೇ ತಿಂಗಳಲ್ಲಿ 2 ಸತಿ ಆಗೋದು. ಸೊ ಈ ತರ ಎಲ್ಲ ಸಮಸ್ಯೆಗಳು ಸ್ಕ್ಯಾನ್ ಅಲ್ಲೇ ಡಯಾಗ್ನೋಸ್ ಆಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿ
ಲ್ಯಾಪ್ರೋಸ್ಕೋಪಿ ಮಾಡಿ ಕೆಲವು ಟ್ರೀಟ್ಮೆಂಟ್ಸ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಬರುತ್ತೆ. ಸೊ ಈ ತರ ಕೊಟ್ಟಾಗ ಅವ್ರಿಗೆ ಸೈಕಲ್ ಕರೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಪದೇ ಪದೇ ಪೀರಿಯಡ್ ಆಗೋದು, ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು, ತುಂಬಾ ಹೊಟ್ಟೆ ನೋವು ಬರೋದು ಋತುಚಕ್ರ ಆದಾಗ. ಸೊ ಈ ತರ ಇದ್ದಾಗ ಲ್ಯಾಪ್ರೋಸ್ಕೋಪಿ ಸ್ಕ್ಯಾನ್ ಅಲ್ಲಿ ಒಂದು ಅಂದಾಜ್ ಸಿಗುತ್ತೆ. ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಆಕ್ಚುಲಿ ಆಕೆಗೆ ಏನ್ ಸಮಸ್ಯೆ ಇದೆ, ಎಂಡೋಮೆಟ್ರಿಯೋಸಿಸ್ ಅಂತ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ಒಳಗಡೆ ಏನಾರ ಇನ್ಫೆಕ್ಷನ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಸಮಸ್ಯೆನ ಅವ್ರನ್ನ ನಾವು ಲ್ಯಾಪ್ರೋಸ್ಕೋಪಿ ಆದ್ಮೇಲೆ ಟ್ರೀಟ್ ಮಾಡಬಹುದು. ಸೊ ಒಂದ್ಸರಿ ಈಗ ಲ್ಯಾಪ್ರೋಸ್ಕೋಪಿನಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದ ನಂತರದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಹೇಗೆ? ಅದು ಸೇಮ್ ಸೆಟ್ಟಿಂಗ್ ಅಲ್ಲೇ ಅದನ್ನ ಕರೆಕ್ಟ್ ಮಾಡಬಹುದು. ಸೊ ನಾನು ಆಗ್ಲೇ ಹೇಳ್ದಂಗೆ ಪೆಲ್ವಿಕ್ ಅಲ್ಟ್ರಾಸೌಂಡ್ ಮಾಡಿದಾಗ ಡಾಕ್ಟರ್ಸ್ ಒಂದು ಅಂದಾಜ್ ಇರುತ್ತೆ, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ ಏನ್ ಫೈಂಡಿಂಗ್ಸ್ ಇರ್ಬೋದು ಅಂತ. ಸೊ ಅದನ್ನ ಪೇಷಂಟಿಗೆ ನಾವು ಮುಂಚೆನೆ ಕೌನ್ಸಿಲಿಂಗ್ ಮಾಡಿ, ಸಪೋಸ್ ಟ್ಯೂಬ್ ಬ್ಲಾಕ್ ಆಗಿರ್ಬೋದು, ಈಗ HSG ಅಂತ ಟ್ಯೂಬ್ ಪರೀಕ್ಷೆ ಮಾಡ್ತಾರೆ, ಅದರಲ್ಲಿ ಏನಾದ್ರೂ ಟ್ಯೂಬ್ ಬ್ಲಾಕ್ ಆಗಿದ್ರೆ ಸೊ ಆ ಟ್ಯೂಬ್ ನ ನಾವು ಮತ್ತೆ ಪರೀಕ್ಷೆ ಮಾಡಿ ಓಪನ್ ಮಾಡಬಹುದು. ಸೊ ಅದನ್ನ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಅಲ್ಲಿ ಆಗುತ್ತೆ. PCOD ಸಮಸ್ಯೆ ಇದೆ, ಇವರಿಗೆ ಮೊಟ್ಟೆ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ ಅಂತ ಅಂದಾಗ ಅದು PCOD ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ. ಮಿಕ್ಕಿದ ಏನೇ ಇರ್ಬೋದು, TB ಡಯಾಗ್ನೋಸಿಸ್ ಇರ್ಬೋದು, ಅಥವಾ ಇನ್ಫೆಕ್ಷನ್ ಕ್ಲಿಯರಿಂಗ್ ಇರ್ಬೋದು, ಅಥವಾ ಟ್ಯೂಬ್ ಹಾಳಾಗಿದ್ರೆ ಅದನ್ನ ತೆಗಿಯೋದು, ಫೈಬ್ರಾಯ್ಡ್ಸ್, ಪಾಲಿಪ್ಸ್, ಈ ತರ ಏನೇ ಸಮಸ್ಯೆ ಇದ್ರೂ ಸ್ಕ್ಯಾನ್ ಅಲ್ಲಿ ಒಂದು ಅಂದಾಜು ಇರುತ್ತೆ, ಅದನ್ನ ಅದೇ ಸಿಟ್ಟಿಂಗ್ ಅಲ್ಲಿ ನಾವು ಕರೆಕ್ಟ್ ಮಾಡಬಹುದು. ಸೊ ಈ ತರ ಕರೆಕ್ಟ್ ಮಾಡಿದಾಗ ಹಲವಾರು ಜನಕ್ಕೆ ನ್ಯಾಚುರಲ್ ಆಗಿ ಆಗೋಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನನ್ನ ಹತ್ರ ಒಂದು ಪೇಷಂಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಬಂದಿದ್ರು. ಅಂದ್ರೆ ಪ್ರೆಗ್ನೆನ್ಸಿ ಆದಾಗ ಅದು ಟ್ಯೂಬ್ ಅಲ್ಲಿ ಹೋಗಿ ಕುತ್ಕೊಂಡಿತ್ತು. ಸೊ ಲ್ಯಾಪ್ರೋಸ್ಕೋಪಿನಲ್ಲಿ ನಾವು ಟ್ಯೂಬ್ ಏನೋ ತೆಗೆದ್ವಿ, ಅದೇ ಸಿಟ್ಟಿಂಗ್ ಅಲ್ಲಿ ಹಿಸ್ಟ್ರೋಸ್ಕೋಪಿ ಮಾಡಿ ನೋಡಿದಾಗ ಅದು ಗರ್ಭಕೋಶದೊಳಗಡೆ ಸೆಪ್ಟಾ ಅಂತ ಒಂದು ತೊಂದರೆ ಇತ್ತು. ಅಂದ್ರೆ ಒಂಥರ ಗೋಡೆ ತರ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಆಕೆಗೆ ಇಷ್ಟು ದಿನ ಮಕ್ಕಳಾಗ್ದಲೇ ಇರೋ ಕಾರಣಕ್ಕೆ ಅದೇ ಇತ್ತು. ಸೊ ಅದೇ ಸಿಟ್ಟಿಂಗ್ ಅಲ್ಲಿ ಆ ಸೆಪ್ಟಾನ ತೆಗೆದ್ವಿ. ಸೊ ಅದು 3 ತಿಂಗಳು ಟೈಮ್ ಕೊಟ್ಟು ಆಮೇಲೆ ಪೇಷಂಟ್ ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರು. ಸೊ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಪೇಷಂಟ್ ಡಯಾಗ್ನೋಸಿಸ್ ಆಗ್ದಲೆ ಸುಮ್ನೆ ಓಡಾಡ್ತಾ ಇದ್ರು. ಓಕೆ ಓಕೆ. ಅಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಈಗ IVF ಗೆ ಹೋಗ್ಬೇಕು ಮಕ್ಕಳಾಗೋದಿಲ್ಲ ಅಂತಂದ್ರೆ ಈ ತರ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅಲ್ಲೇ ತೋರಿಸ್ಕೊಂಡು ಕರೆಕ್ಷನ್ ಮಾಡ್ಕೊಂಡ್ರೆ ಬೇಗ ಮಕ್ಕಳು ಮಾಡ್ಕೊಡು, ಅಂದ್ರೆ ತುಂಬಾ ಟೈಮ್ ಲ್ಯಾಕ್ ಮಾಡೋದು ಬೇಡ ಅಂತ ಹೇಳ್ತೀವಿ. ನಾವು ಕಾಮನ್ ಆಗಿ ಕೇಳಿಸ್ಕೊಳ್ಳೋದು ಪೇಷಂಟ್ಸ್ ಹತ್ರ ಅಂದ್ರೆ, ತುಂಬಾ ಕಡೆ ತೋರಿಸಿದೀವಿ ಮೇಡಮ್, 8 ಇಯರ್ಸ್ 10 ಇಯರ್ಸ್ ಇಂದ ತುಂಬಾ ದುಡ್ಡು ಖರ್ಚು ಮಾಡಿದೀವಿ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಬಟ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಇಂಥವ್ರಿಗೆ ನಾವು ಅಫ್ಕೋರ್ಸ್ ಎಲ್ಲಾ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಸುಮಾರು ಜನಕ್ಕೆ ಈ ಪೆಲ್ವಿಕ್ ಅಲ್ಟ್ರಾಸೌಂಡ್ ನಾವು 3D ಸ್ಕ್ಯಾನ್ಸ್ ಅಂತ ಮಾಡ್ತೀವಿ, ಅಲ್ಲಿ ಅದ್ರಲ್ಲೇ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಹಲವಾರು ಜನಕ್ಕೆ ಈ ತರ 7-8 ಇಯರ್ಸ್ ಆದ್ಮೇಲೆ ಈ ಸೆಪ್ಟಾ ಇರೋದು, ಅಥವಾ ಒಂದು ಫೈಬ್ರಾಯ್ಡ್ ಇರಬಹುದು, ಅಥವಾ ಬರ್ತ್ ಡಿಫೆಕ್ಟ್ಸ್ ಇರುತ್ತೆ ಕೆಲವ್ರಿಗೆ, ಗರ್ಭಕೋಶದಲ್ಲಿ ಸರಿಯಾಗಿ ಹುಟ್ಟಿರೋದಿಲ್ಲ, 2 ಡಬಲ್ ಯೂಟ್ರಸ್ ಅಂತ ಹೇಳ್ತೀವಿ, ಕೆಲವ್ರಿಗೆ ಗೋಡೆ ತರ ಇರುತ್ತೆ. ಸೊ ಇದನ್ನ ನಾವು ಒಂದು ಬೇಸಿಕ್ ಪೆಲ್ವಿಕ್ ಅಲ್ಟ್ರಾಸೌಂಡ್ 3D ಸ್ಕ್ಯಾನ್ ಅಲ್ಲೇ ಡಯಾಗ್ನೋಸ್ ಮಾಡ್ತೀವಿ. ಮಾಡಿ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಎಷ್ಟೋ ಜನಕ್ಕೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿದೆ. ಅಂದ್ರೆ ಒಂದ್ಸರಿ ಈಗ ಲ್ಯಾಪ್ರೋಸ್ಕೋಪಿ ಆದ ನಂತರದಲ್ಲಿ ಲೈಫ್ ಸ್ಟೈಲ್ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರು? ಸ್ಪೆಸಿಫಿಕ್ ಆಗಿ ಏನ್ ಸರ್ಜರಿ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬಾ ದೊಡ್ಡ ಫೈಬ್ರಾಯ್ಡ್ಸ್ ನಾವು ತೆಗ್ದಿದ್ರೆ ಅಟ್ ಲೀಸ್ಟ್ 3-4 ಮಂತ್ಸ್ ಪ್ರೆಗ್ನೆಂಟ್ ಆಗಬಾರ್ದು, ಚೆನ್ನಾಗಿ ಹೀಲಿಂಗಿಗೆ ಅದಕ್ಕೆ ಟೈಮ್ ಕೊಡ್ಬೇಕಂತ. ಇನ್ನ ಕೆಲವು ಸತಿ ಎಂಡೋಮೆಟ್ರೋಸಿಸ್ ಅನ್ನೋದಕ್ಕೆ ಮಾಡಿರ್ತೀವಿ, ಅವಾಗ ಏನಾಗುತ್ತೆ ಅಂದ್ರೆ ಪೇಷಂಟ್ಗೆ ಮತ್ತೆ ರಿಕರ್ ಆಗೋ ಚಾನ್ಸ್ ಇರುತ್ತೆ ಎಂಡೋಮೆಟ್ರೋಸಿಸ್ ಅನ್ನ. ಸೊ ಅಂತವ್ರು ಇಮಿಡಿಯೇಟ್ ಆಗಿ ಕನ್ಸೀವ್ ಆಗಬೇಕು. ಅದು ಟ್ರೀಟ್ಮೆಂಟ್ ಏನೇ ಇರ್ಬೋದು, IUI ಇರ್ಬೋದು, IVF ಇರ್ಬೋದು. ಸೊ ಲ್ಯಾಪ್ರೋಸ್ಕೋಪಿ ಆಗ್ತಿದಂಗೆನೆ ಬೇಗ ಕನ್ಸೀವ್ ಆಗಕ್ಕೆ ನಾವು ಅವ್ರಿಗೆ ಸಜೆಸ್ಟ್ ಮಾಡಿರ್ತೀವಿ. ಸೊ ಮತ್ತೆ ವೇಟ್ ಗೇನ್ ಆಗ್ದಂಗೆ ಲೈಫ್ ಸ್ಟೈಲ್ ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ನಮ್ಗೆ ಏನ್ ಸಮಸ್ಯೆ ಇದೆ ಲ್ಯಾಪ್ರೋಸ್ಕೋಪಿನಲ್ಲಿ ಅದು ನೋಡ್ಕೊಂಡು ವೈದ್ಯರು ಹೇಗ್ ಸಜೆಸ್ಟ್ ಮಾಡ್ತಾರೋ ಅದನ್ನ ಇಮಿಡಿಯೇಟ್ ಫಾಲೋ ಮಾಡ್ಬೇಕಾಗುತ್ತೆ. ಈಗ ತುಂಬಾ ಜನ ಹೇಳ್ತಿರ್ತಾರೆ, ಈಗ ಚಾಕ್ಲೇಟ್ ಸಿಸ್ಟ್ ಇದೆ ಅಂತ ಹೇಳ್ತಿರ್ತಾರೆ, ಮತ್ತೆ ನೀರಿನ ಗುಳ್ಳೆಗಳ ತರ ಇದೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಕೆಲವರಿಗೆ ಒಂದು ಟ್ಯೂಬ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ, ಇನ್ನೊಂದು ಟ್ಯೂಬ್ ಮಾತ್ರ ವರ್ಕ್ ಆಗ್ತಿರುತ್ತೆ. ಸೊ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತಾ? ಅದೇ ಚಾಕ್ಲೇಟ್ ಸಿಸ್ಟ್ ಅಂದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ನಾನು ಏನ್ ಹೇಳ್ತಾ ಇರೋದು. ತುಂಬಾ ಜನಕ್ಕೆ ಮದುವೆಗೆ ಮುಂಚೆನೆ ಇದು ಗೊತ್ತಿರುತ್ತೆ, ಬಟ್ ಅದ ಸಮಸ್ಯೆ ಎಷ್ಟು ಸಿವಿಯರ್ ಇದೆ ಅನ್ನೋ ಅಂದಾಜು ಅವ್ರಿಗಿರಲ್ಲ. ಚಾಕ್ಲೇಟ್ ಸಿಸ್ಟ್ ಇದೆ ಅಂತ ಮಾತ್ರ ಗೊತ್ತಿರುತ್ತೆ. ಸೊ ಈ ಚಾಕ್ಲೇಟ್ ಸಿಸ್ಟ್ ಏನಂದ್ರೆ ಗರ್ಭಕೋಶದ ಅಕ್ಕಪಕ್ಕ ಎಲ್ಲ ಅದನ್ನ ಅಂಟಿಸ್ಕೊಂಡು ಟ್ಯೂಬ್ಸ್ ನ ಎಲ್ಲದನ್ನು ಹಾಳು ಮಾಡ್ಬಿಟ್ಟಿರುತ್ತೆ. ಸೊ ಇಂಥವ್ರಿಗೆ ತುಂಬಾ ಹೊಟ್ಟೆ ನೋವು ಬರೋದು, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗೋದು, ಈ ತರ ಎಲ್ಲ ಇರುತ್ತೆ. ಮತ್ತೆ ತುಂಬಾ ಜನ ಮದ್ವೆಗೆ ಮುಂಚೆನೆ ಈ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ದಟ್ ಇಮಿಡಿಯೇಟ್ ಆಗಿ ಕನ್ಸೀವ್ ಆಗ್ಬೇಕು, ಇದು ರಿಕರ್ ಆಗುತ್ತೆ ಅಂತ. ಸೊ 2-3 ಸತಿ ಕೆಲವು ಸತಿ ಇದೇ ಸರ್ಜರೀಸ್ ನ ರಿಪೀಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವಾಗ ಅವ್ರ ಅಂಡಾಶಯದಲ್ಲಿರೋ ಮೊಟ್ಟೆಗಳು
ಅಂಗಗಳು ಕೂಡ ಹಂಗೆ ಕ್ಷೀಣಿಸಿ ಹೋಗಿರುತ್ತೆ. ಸೊ ಹಾಗಾಗಿ ಏನ್ ಸರ್ಜರಿ ಅವ್ರಿಗೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಮತ್ತೆ ಅದ್ರ ಇಮಿಡಿಯೇಟ್ ಹೇಗೆ ಅವರು ಮಕ್ಕಳನ್ನ ಪಡ್ಕೊಳ್ಳಕ್ಕೆ ಟ್ರೈ ಮಾಡಬೇಕು ಅನ್ನೋದನ್ನ ಪ್ರಾಪರ್ ಆಗಿ ಕೌನ್ಸಿಲಿಂಗ್ ತಗೋಬೇಕಾಗುತ್ತೆ. ಸೊ ಈಗ ಮದ್ವೆಗೆ ಮುಂಚೆನೆ ಈ ರೀತಿ ಸಮಸ್ಯೆಗಳನ್ನ ತಿಳ್ಕೊಳ್ಬಹುದು ಅಂತಂದ್ರೆ ಅಂದ್ರೆ ಯಾವ ವಯಸ್ಸಿನಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಭೇಟಿ ಮಾಡಬೇಕು ಅಂತೀರಿ? ನಾರ್ಮಲಿ ಫಸ್ಟ್ ಟೈಮ್ ಪೀರಿಯಡ್ ಆದಾಗ ಅಪ್ ಟು 5 years ನಾವು ಹೇಳ್ತೀವಿ ಋತುಚಕ್ರ ಸ್ವಲ್ಪ ಇರೆಗ್ಯುಲಾರಿಟಿ ಇರುತ್ತೆ. ಸೊ ಅದಾದ್ಮೇಲೂ ನಿಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ. ಪೀರಿಯಡ್ಸ್ ಆದಾಗ ತುಂಬಾ ಹೊಟ್ಟೆ ನೋವು ಬರೋದು, ಕೆಲವರು ಸ್ಕೂಲ್ ಕಾಲೇಜಸ್ಗೆ ಹೋಗೋದಿಲ್ಲ, ತುಂಬಾ ಇದು ಪೇನ್ ಕಿಲ್ಲರ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಮತ್ತೆ ಇದು ಮುಟ್ಟಾದಾಗ ಪೀರಿಯಡ್ ಆದಾಗ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಇರುತ್ತೆ, ಇಲ್ಲ ತುಂಬಾ ಕಡಿಮೆ ಬ್ಲೀಡಿಂಗ್, ಜಸ್ಟ್ ಹಾಫ್ ಎ ಡೇ ಬ್ಲೀಡಿಂಗ್ ಈ ತರ. ಸೊ ಈ ತರ ಎಲ್ಲ ಸಮಸ್ಯೆ ಇದೆ ಅಂದಾಗ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ನೋಡ್ಬೇಕು. ಯಾಕೆಂತಂದ್ರೆ ನಾನು ಹೇಳ್ದಂಗೆ TB ತುಂಬಾ ಕಾಮನ್ ಇಂಡಿಯಾನಲ್ಲಿ. ಸೊ ಈ ಹುಡುಗಿರಿಗೆ 14-15 ಆ ಟೈಮಲ್ಲಿ TB ಏನಾದ್ರು ಅದು ಅಂದ್ರೆ ಶ್ವಾಸಕೋಶ TB ಇರ್ಬೋದು, ಇದಾಗಿ ಬೇಗ ಅವ್ರಿಗೆ ಯುಟ್ರಸ್ಗೂ ಅದು ತಗಲ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ತರ ಏನೇ ಋತುಚಕ್ರದ ಸಮಸ್ಯೆಗಳಿದ್ರು ಗೈನಕಾಲಜಿಸ್ಟ್ ಹತ್ರ ಒಂದ್ಸತಿ ಭೇಟಿಯಾಗಿ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ನೀಡ್ ಇದೆಯಾ, ಮೇನ್ಲಿ ಡಯಾಗ್ನೋಸ್ ಮಾಡ್ಕೊಳಕ್ಕೆ ಏನು ಅಂತ. ಸೊ ಅದ್ ಹೇಗೆ ಅಂದ್ರೆ ಮದ್ವೆಗೆ ಮುಂಚೆನೆ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಪ್ರಾಪರ್ ಇಂಡಿಕೇಶನ್ ಇರಬೇಕು, ಗಾಢವಾದ ಅದ್ ಸಮಸ್ಯೆ ಇರಬೇಕು, ಅದು ಇಮಿಡಿಯೇಟ್ ಕರೆಕ್ಷನ್ ಮಾಡೋ ನೀಡ್ ಇರಬೇಕು. ಸೊ ಆ ತರ ಇದ್ರೆ ಮದ್ವೆಗೆ ಮುಂಚೆನೂ ಈ ಪ್ರೊಸೀಜರ್ಸ್ ಮಾಡಿರ್ತೀವಿ. ಸೊ ಅದಾದ್ಮೇಲೆ ಡಾಕ್ಟರ್ ಕೌನ್ಸಿಲಿಂಗ್ ಕೊಟ್ಟಿರ್ತಾರೆ, ಹೇಗೆ ಅವರು ಪ್ರೆಗ್ನೆನ್ಸಿನ ಬೇಗ ಅಚೀವ್ ಮಾಡ್ಬೇಕಂತ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಇನ್ನೀಗಾಗ್ಲೇ ಪ್ರೆಗ್ನೆನ್ಸಿ ಆಗಿರ್ತಾರೆ, ಕೆಲವೊಮ್ಮೆ ನಾವು ಕೇಳ್ಪಟ್ಟಿರ್ತೀವಿ ಅಂದ್ರೆ ಮಕ್ಕಳಿಗೇನೋ ಸಮಸ್ಯೆಗಳಿರುವಂತದ್ದು 3 ತಿಂಗಳಲ್ಲಿ 5 ತಿಂಗಳಲ್ಲಿ ಈ ರೀತಿದೆಲ್ಲ. ಸೊ ಆಗ್ಲೂ ಕೂಡ ಇದು ಹೆಲ್ಪ್ ಆಗುತ್ತಾ? ಅದೇ ಕೆಲವ್ರಿಗೆ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ಡಾಕ್ಟರ್ಸ್ ಇಂಜೆಕ್ಷನ್ಸ್ ಹಾಕಿರ್ತಾರೆ, ತುಂಬಾ ಮೆಡಿಸಿನ್ ಸಪೋರ್ಟ್ ಕೊಟ್ಟಿರ್ತಾರೆ, ಅಡ್ವಾನ್ಸ್ಡ್ ಟೆಸ್ಟ್ ಎಲ್ಲಾ ಮುಗಿಸ್ಬಿಟ್ಟಿರ್ತಾರೆ. ಬಟ್ ಮೇನ್ ತೊಂದರೆ ಏನಿರುತ್ತೆ ಅಂದ್ರೆ ಗರ್ಭಕೋಶದ ಒಳಗಡೆ ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಸೆಪ್ಟಾ ಅಂತ ಏನ್ ಹೇಳ್ತೀವಿ, ಸೊ ಅದೊಂಥರ ಗೋಡೆ ತರ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅಲ್ಲಿ ಹೋಗಿ ಮಗು ಇಂಪ್ಲಾಂಟ್ ಆಗ್ತಾ ಇದ್ದಾಗ ಅಲ್ಲಿ ಬ್ಲಡ್ ಸಪ್ಲೈ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ರಿಪೀಟೆಡ್ ಆಗಿ ಅವ್ರಿಗೆ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರುತ್ತೆ. ಸೊ ಅಂತವ್ರಿಗೂ ಡೆಫಿನೆಟ್ ಆಗಿ ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಸಮಸ್ಯೆನ ಕರೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ನಾರ್ಮಲ್ ಡೆಲಿವರಿವರೆಗೂ ಪ್ರೋಗ್ರೆಸ್ ಮಾಡಿ. ಈ ಪಾಲಿಸಿಸ್ಟಿಕ್ ಓವರೀಸ್ ಅಂತ ನಾವು ಕೇಳ್ತಾ ಇರ್ತೀವಿ, ಸೊ ಅದರಲ್ಲಿ ಲ್ಯಾಪ್ರೋಸ್ಕೋಪಿಯ ಮಹತ್ವ ಎಂತ? ಸೊ ನಾರ್ಮಲಿ ತುಂಬಾ ಕಾಮನ್ ಇಂಡಿಕೇಶನ್ ಲ್ಯಾಪ್ರೋಸ್ಕೋಪಿಗೆ ಅಂದ್ರೆ ಈ ಪಾಲಿಸಿಸ್ಟಿಕ್ ಡಿಸೀಸ್. ಸೊ ಇವರಲ್ಲಿ ಅಂಡಾಶಯ ತುಂಬಾ ದಪ್ಪ ಇರುತ್ತೆ, ಅದು ನೀರ್ ಗುಳ್ಳೆಗಳಿರುತ್ತೆ ಅವ್ರಿಗೆ. ಸೊ ಈ ತರ ಇದ್ದಾಗ ತುಂಬಾ ಹಾರ್ಮೋನ್ ಏರ್ಪೇರ್ ಆಗ್ಬಿಟ್ಟು ಅವ್ರಿಗೆ ನಾರ್ಮಲ್ ಆಗಿ ಓವ್ಯುಲೇಷನ್ ಆಗ್ತಾ ಇರಲ್ಲ. ಕೆಲವು ಸತಿ ನಾವು ಮೆಡಿಕೇಶನ್ ಅಡ್ಮಿನಿಸ್ಟರ್ ಮಾಡಿದ್ರು ಇಂಥವ್ರಿಗೆ ಇಂಜೆಕ್ಷನ್ ಹಾಕಿದ್ರು ಹಾರ್ಮೋನ್ ಹಾಕಿದ್ರು ಅವ್ರಿಗೆ ಓವ್ಯುಲೇಷನ್ ಮಾಡಿಸೋದು ತುಂಬಾ ಕಷ್ಟ ಇರುತ್ತೆ. ಸೊ ಅವಾಗ ಈ ಡ್ರಿಲ್ಲಿಂಗ್ ಅಂತ ಪ್ರೊಸೀಜರ್ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಮಾಡಿ ಗರ್ಭಕೋಶದ ಒಳಗಡೆ ಹೊರಗಡೆ ಎಲ್ಲ ನಾರ್ಮಲ್ ಇದೆಯಾ, ಟ್ಯೂಬ್ಸ್ ನ ಚೆಕ್ ಮಾಡಿ ಈ ಗರ್ಭಕೋಶಕ್ಕೆ ಕರೆಂಟ್ ಕೊಡ್ತೀವಿ, ಡ್ರಿಲ್ಲಿಂಗ್ ಅಂತ ಕರಿತೀವಿ. ಸೊ ಅವಾಗ ಏನಾಗುತ್ತೆ, ಈ ಎಕ್ಸೆಸಿವ್ ಹಾರ್ಮೋನಲ್ ಲೆವೆಲ್ಸ್ ಕಂಟ್ರೋಲಿಗೆ ಬಂದಾಗ ಇಮಿಡಿಯೇಟ್ 6 to 8 months ಅಲ್ಲಿ ಅವ್ರಿಗೆ ಓವ್ಯುಲೇಷನ್ ನಾರ್ಮಲ್ ಆಗೋ ಚಾನ್ಸ್ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ಅವರು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು. ಈಗಾಗಲೇ ಒಂದು ಮಗು ಇರುತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತಾರೆ, ತುಂಬಾ ಜನರಿಗೆ ಆಗೋದೇ ಇಲ್ಲ, ಏನ್ ಸಮಸ್ಯೆ ಅನ್ನೋದು ಕೂಡ ಗೊತ್ತಾಗಲ್ಲ, ಸುಮ್ಮನೆ ಡಾಕ್ಟರ್ ಹತ್ರ ಅಲಿತಾ ಇರ್ತಾರೆ, ಟ್ಯಾಬ್ಲೆಟ್ಸ್ ಅನ್ನ ನುಂಗ್ತಾ ಇರ್ತಾರೆ. ಸೊ ಇದಕ್ಕೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಸೊ ಎಸ್ಪೆಷಲಿ ಮುಂಚೆ ಪ್ರೆಗ್ನೆನ್ಸಿ ಆಗಿರೋರ್ಗೆ ಪ್ರಾಬಬ್ಲಿ ಬರ್ತ್ ಸ್ಪೇಸಿಂಗ್ ಗೆ ಕಾಪರ್ ಟೀ ಹಾಕ್ಸಿರ್ತಾರೆ. ಏನೋ ಇನ್ಫೆಕ್ಷನ್ಸ್ ಆಗಿರ್ಬೋದು ಈ ಡೆಲಿವರಿ ಟೈಮ್ ಅಲ್ಲಿ ಇರ್ಬೋದು ಅಥವಾ ಡೆಲಿವರಿ ಆದ್ಮೇಲೆ. ಸೊ ಅದಕ್ಕೆ ಸ್ವಲ್ಪ ಕಾಮನ್ ಇರುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್. ಸೊ ಈ ತರ ಆದಾಗ ಏನಾಗುತ್ತೆ, ಟ್ಯೂಬ್ಗಳು ಹಾಳಾಗೋ ಚಾನ್ಸ್ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿನಲ್ಲಿ ಟ್ಯೂಬ್ ಬ್ಲಾಕ್ ಇದೆಯಾ ಅನ್ನೋದನ್ನ ಡಯಾಗ್ನೋಸ್ ಮಾಡಿ, ಅಥವಾ ಡೆಲಿವರಿ ಆದ್ಮೇಲೆ ಕೆಲವು ಸತಿ ಒಳಗಡೆ ಪ್ಲಾಸೆಂಟಾ ಏನಾರ ಉಳ್ಕೊಂಡು ಇನ್ಫೆಕ್ಷನ್ ಆಗಿ ಸಮಸ್ಯೆ ಆಗಿರ್ಬೋದು. ಸೊ ಅಂತವ್ರಿಗೆ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಈ ಎಲ್ಲಾ ಸಮಸ್ಯೆಗಳನ್ನ ಕರೆಕ್ಟ್ ಮಾಡಿದಾಗ ಅವ್ರಿಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ನ್ಯಾಚುರಲ್ ಆಗಿ ಆಗೋ ಚಾನ್ಸ್ ಇರುತ್ತೆ. ಇನ್ನು IVF ನಲ್ಲಿ ಈಗ ಹಿಸ್ಟ್ರೋಸ್ಕೋಪಿಯ ಮಹತ್ವ ಏನು ಅದರ ರೋಲ್ ಅಂತೀರಿ? ಸೊ ತುಂಬಾ ಸತಿ ಕೇಳಿರ್ತೀವಿ IVF ಮಾಡಿ ಭ್ರೂಣಗಳು ಮಾಡಿದಾಗ ಹಿಸ್ಟ್ರೋಸ್ಕೋಪಿ ಅನ್ನೋದ ಕಾಮನ್ ಆಗಿ ಸಜೆಸ್ಟ್ ಮಾಡಿರ್ತೀವಿ. ಯಾಕೆ ಅಂತಂದ್ರೆ ಈ ಭ್ರೂಣ ಮಾಡಿ ರೆಡಿ ಮಾಡಿರ್ತೀವಿ, ಅದನ್ನ ಒಳಗ್ ಬಿಡ್ಬೇಕು. ಸೊ ಆ ಜಾಗ ಏನಿರುತ್ತೆ ಅದು ನಾರ್ಮಲ್ ಇರಬೇಕು. ಸೊ ಅದು ಎಷ್ಟೋ ಸತಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಅಲ್ಲಿ ಮಿಸ್ ಆಗುತ್ತೆ. ಚಿಕ್ಕ ಚಿಕ್ಕ ಪಾಲಿಪ್ಸ್ ಅಂತ ಏನ್ ಕರಿತೀವಿ ಅಥವಾ ಇನ್ಫೆಕ್ಷನ್ಸ್ ಇರ್ಬೋದು, ಇದೆಲ್ಲ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಇನ್ ಕೆಲವ್ರಿಗೆ TB ಆಗಿರುತ್ತೆ ಬಟ್ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಹಾಗಾಗಿ ಭ್ರೂಣ ಬಿಡೋದಕ್ಕಿಂತ ಮುಂಚೆ ಒಂದು ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಸೊ ಕ್ಯಾಮ್ರಾ ಬಿಟ್ಟು ಒಳಗಡೆ ಆ ಜಾಗ ಆರೋಗ್ಯವಾಗಿದೆಯಾ ಅಥವಾ
ಇನ್ಫೆಕ್ಷನ್ ತರ ಏನಾದ್ರೂ ಇದೆಯಾ, ಅಥವಾ ಈ ಚಿಕ್ಕ ಚಿಕ್ಕ ಪಾಲಿಪ್ಸ್ ಇದ್ರೆ ಅದನ್ನ ತೆಗೆದು ಬಿಡ್ಬೋದು, ಫೈಬ್ರಾಯ್ಡ್ ಆಗಿರ್ಬೋದು ಕೆಲವ್ರಿಗೆ. ಸೊ ಡಯಾಗ್ನೋಸ್ ಮಾಡಿ ಅದೇ ಸೆಟ್ಟಿಂಗ್ ಅಲ್ಲಿ ಕರೆಕ್ಷನ್ ಮಾಡಿ ಅದಾದ್ಮೇಲೆ ಭ್ರೂಣ ಬಿಡ್ತೀವಿ. ಸೊ ಹಾಗಾಗಿ ಹಿಸ್ಟ್ರೋಸ್ಕೋಪಿ ಮಾಡಿಸ್ಕೊಳ್ಳೋದು ಎಂಬ್ರಿಯೋ ಟ್ರಾನ್ಸ್ಫರ್ ಮುಂಚೆ ಡೆಫಿನೆಟ್ಲಿ ಸಕ್ಸಸ್ ರೇಟ್ಸ್ ನ ಇಂಪ್ರೂವ್ ಮಾಡುತ್ತೆ. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ಬಳಿಕ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚೈತ್ರ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ, ತುಂಬಾ ಜನ ಹೇಳ್ತಿರ್ತಾರೆ, ಎಷ್ಟೋ ಕಡೆ ಡಾಕ್ಟರ್ ಹತ್ರ ಹೋಗಿರ್ತಾರೆ, ವೈದ್ಯರ ಹತ್ರ ಸುತ್ತಿರ್ತಾರೆ, 10-12 ವರ್ಷಗಳ ಕಾಲ ಅವ್ರ ಮಕ್ಕಳೇ ಆಗಿರೋದಿಲ್ಲ. ಬಟ್ ಇಡೀ ಫ್ಯಾಮಿಲಿ ಹಿಸ್ಟ್ರಿ ನೋಡೋದಾದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಏನೂ ಸಮಸ್ಯೆ ಇಲ್ಲ, ಆದ್ರೂ ಕೂಡ ನಮ್ಮ ಮಕ್ಕಳಾಗ್ತಾ ಇಲ್ಲ, ಎಲ್ಲಾ ರೀತಿ ಟ್ಯಾಬ್ಲೆಟ್ಗಳನ್ನ ತಗೊಂಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ಏನ್ ಬಹುದೊಡ್ಡ ಸಮಸ್ಯೆ ಅಂತ ಹೇಳ್ತೀರಿ? ನೀವು ಕಂಡಂತೆ ಎಷ್ಟೋ ಪೇಷಂಟ್ಸ್ಗಳು ನಿಮ್ಮ ಸೆಂಟರ್ಗೂ ಕೂಡ ಬಂದಿರಬಹುದು. ಅವ್ರಿಗೆ ಅವ್ರದ್ದು ಎವ್ಯಾಲ್ಯೂಯೇಷನ್ ಪ್ರಾಪರ್ ಆಗಿ ಆಗಿರಲ್ಲ. ಸುಮಾರು ಕಡೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ಸಿಮೆಂಟ್ ಟೆಸ್ಟ್ ಮಾಡಿಸ್ಬಿಟ್ಟಿರ್ತಾರೆ. ಸೊ ಅದ್ರಲ್ಲಿ ಕೌಂಟ್ ಮೊಟಿಲಿಟಿ ಆಗ್ಲಿ ಅದ್ರ ಶೇಪ್ ಆಗ್ಲಿ ಅಕ್ಯುರೇಟ್ ಆಗಿ ಕೊಟ್ಟಿರಲ್ಲ. ಸೊ ಅವ್ರಿಗೆ ಸಿಮೆನಲ್ಲಿ ಸಮಸ್ಯೆ ಇರುತ್ತೆ, ಬಟ್ ನಾರ್ಮಲ್ ಅಂತ ರಿಪೋರ್ಟಿಂಗ್ ಆಗ್ತಾ ಇರುತ್ತೆ. ಇನ್ನೊಂದು ಹೆಂಗಸರಲ್ಲಿ ಏನಾಗುತ್ತೆ ಅಂತಂದ್ರೆ ಅಷ್ಟು ಸತಿ ಸ್ಕ್ಯಾನ್ ಮಾಡಿಸಿದಾಗ ಜಸ್ಟ್ ಓವ್ಯುಲೇಷನ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಿರ್ತಾರೆ ಹೊರತು ಬೇರೆ ಏನಾದ್ರು ಸಮಸ್ಯೆ ಇರ್ಬೋದಾ, ಅವ್ರದ್ದು ಟ್ಯೂಬ್ ಏನಾರ ಹಾಳಾಗಿ ಅದೇನಾರ ಸ್ಕ್ಯಾನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಅಥವಾ ಈ ನಾನೇನ್ ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತಿದ್ದೆ ಈ ತರ ಇದೆಯಾ, ಇದು ಯಾವ್ದ್ರ ಮೇಲೂ ಕಾನ್ಸಂಟ್ರೇಟೇ ಮಾಡಿರಲ್ಲ. ಜಸ್ಟ್ ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ರಿಪೀಟೆಡ್ ಆಗಿ ಸ್ಕ್ಯಾನ್ಸ್ ಮಾಡಿರ್ತಾರೆ. ಮತ್ತೆ ಅಂಡಾಶಯದ ರಿಸರ್ವ್ ಅಂತ ಏನ್ ಕರಿತೀವಿ, ಎಷ್ಟು ಮೊಟ್ಟೆಗಳು ಮಿಕ್ಕಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಏಜ್ ಅಡ್ವಾನ್ಸ್ ಆದಂಗ ಅದು ಕ್ಷೀಣಿಸ್ತಾನೆ ಹೋಗ್ತಾ ಇರುತ್ತೆ. ಸೊ ಇದ್ರ ಮೇಲೂ ಏನು ಕಾನ್ಸಂಟ್ರೇಷನ್ ಇರಲ್ಲ ಡಾಕ್ಟರ್ಸ್ಗೆ. ಸೊ ಹಾಗಾಗಿ ಇದನ್ನ ನೋಡ್ಕೊಂಡ ಸುಮಾರು ಜನ ನಮ್ಮ ಹತ್ರ ಬಂದಾಗ ಅವ್ರಿಗೆ ರಿಸರ್ವೇ ಇರಲ್ಲ, ಅಂದ್ರೆ ಎಗ್ಸೇ ಇರೋದಿಲ್ಲ. ಓವರಿಸ್ ಲಿಟ್ರಲಿ ತುಂಬಾ ಶ್ರಿಂಕ್ ಆಗಿ ಚಿಕ್ಕದಾಗ್ಬಿಟ್ಟಿರುತ್ತೆ. ಬಟ್ ಅವ್ರು ಮಾತ್ರ ಫಾಲಿಕ್ಯುಲರ್ ಮಾನಿಟರಿಂಗ್ ಮಾತ್ರ ರಿಪೀಟೆಡ್ ಆಗಿ ಮಾಡಿಸ್ಕೊಂತಾ ಇರ್ತಾರೆ. ಸೇಮ್ ಸಿಮೆನ್ ಪರೀಕ್ಷೆ ಎಷ್ಟು ನಾರ್ಮಲ್ ಅಂತ ಹೊರಗಡೆ ಕೊಟ್ಟಾಗ ನಮ್ಮಲ್ಲಿ ಮಾಡಿಸಿದಾಗ ಅವ್ರಿಗೆ ಸಿಮೆನ್ ಶೇಪ್ ಅಲ್ಲಿ ಸ್ಪರ್ಮ್ ಶೇಪ್ ಅಲ್ಲೆಲ್ಲ ತುಂಬಾ ತೊಂದರೆಗಳು ಇರುತ್ತೆ. ಸೊ ಹಾಗಾಗಿ ಸರಿಯಾದ ಕಡೆ ಎವ್ಯಾಲ್ಯೂಯೇಟ್ ಮಾಡಿ ಕನ್ಕ್ಲೂಡ್ ಮಾಡಿ ಏನ್ ಸಮಸ್ಯೆ ಅಂತ ಅವ್ರು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ಜನರಲಿ ಒಂದು ಕಪಲ್ IVF ಸೆಂಟರಿಗೆ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಏನೇ ಸಮಸ್ಯೆ ಇದ್ರು ನಾವು ಬ್ಯಾಕ್ ಟು ಬ್ಯಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ 1-2 ಇಯರ್ಸ್ ಅಲ್ಲಿ ಇವನ್ ಅವ್ರ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ IVF ಗೆ ಎಂಡ್ ಅಪ್ ಆದ್ರೂ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ. 10-12 ವರ್ಷ ಬೇರೆ ಕಡೆ ಟೈಮ್ ವೇಸ್ಟ್ ಮಾಡಿ ಪ್ರಾಬ್ಲಮ್ಸ್ ನ ಜಾಸ್ತಿ ಮಾಡ್ಕೊಂಡು ಅಂಡಾಶಯದಲ್ಲಿರೋ ಮೊಟ್ಟೆಗಳನ್ನೆಲ್ಲ ಕಳ್ಕೊಂಡು ಬಂದಿರ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಹೊರಗಡೆ ತುಂಬಾ ಲ್ಯಾಪ್ರೋಸ್ಕೋಪಿ ಸಜೆಸ್ಟ್ ಮಾಡ್ತಾರೆ. ಏನು ಡಯಾಗ್ನೋಸ್ ಆಗಿಲ್ಲ ಅಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡೋಣ ಅಂತ. ಸೊ ಆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಸಪೋಸ್ ನೀವು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ರಿಪೀಟೆಡ್ ಆಗಿ ಸರ್ಜರಿ, ಯಾವಾಗ ಅದು ಚಾಕ್ಲೇಟ್ ಸಿಸ್ಟ್ ಆಗುತ್ತೆ ಸರ್ಜರಿ ಮಾಡೋದು, ಚಾಕ್ಲೇಟ್ ಸಿಸ್ಟ್ ಆದಾಗ ಸರ್ಜರಿ ಮಾಡೋದು. ಸೊ ಅದು ಸರ್ಜರಿ ಅದು ಪ್ರಾಪರ್ ಆಗಿ ಪಂಚರ್ ಮಾಡಿ ಅದನ್ನ ರಿಮೂವ್ ಮಾಡಬೇಕು ಕಂಪ್ಲೀಟ್ ಆಗಿ. ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದಾಗ ರಿಕರೆನ್ಸು ಕಡಿಮೆ ಇರುತ್ತೆ. ಸೊ ಸುಮಾರು ಕಡೆ ನಾವು ನೋಡಿರಂಗೆ ಪಂಚರ್ ಮಾಡಿ ಕ್ಲೀನ್ ಮಾಡ್ಬಿಡ್ತಾರೆ, ಇಲ್ಲ ಅಂಡಾಶಯಕ್ಕೆ ಕರೆಂಟ್ ಕೊಟ್ಬಿಡೋದು ಜಾಸ್ತಿ, ಅದ್ ಮತ್ತೆ ಬರಬಾರ್ದು ಅಂತ. ಸೊ ಇರೋ ನಾರ್ಮಲ್ ಮೊಟ್ಟೆಗಳಿಗೂ ಇದು ತಾಗಿ ಅವ್ರದ್ದು ತುಂಬಾ ರಿಸರ್ವ್ ಕ್ಷೀಣಿಸ್ಬಿಟ್ಟಿರುತ್ತೆ. ಸೊ ಈ ತರ ಸರಿಯಾದ ಜಾಗದಲ್ಲಿ ಲ್ಯಾಪ್ರೋಸ್ಕೋಪಿ ಆಗ್ಲಿಲ್ಲ ಅಂತಂದ್ರೆ ಅವ್ರದ್ದೇನ್ ನ್ಯಾಚುರಲ್ ಆಗಿ ಅಥವಾ ಟ್ರೀಟ್ಮೆಂಟ್ ಮೂಲಕ ಮಕ್ಕಳಾಗೋ ಚಾನ್ಸ್ ಇರುತ್ತೆ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ. ಈಗ ತುಂಬಾ ಕಡೆ ಫರ್ಟಿಲಿಟಿ ಸೆಂಟರ್ಗಳಂತೂ ತುಂಬಾ ಕಡೆ ಇದೆ. ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಒಂದಲ್ಲ ಒಂದು ಸೆಂಟರ್ಸ್ ಗಳಿಗೆ ಹೋಗ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಒಂದು ಸೆಂಟರ್ ನಲ್ಲಿ ಯಾವ ರೀತಿ ಪರಿಣಿತಿ ಹೊಂದಿರತಕ್ಕಂತ ವೈದ್ಯರಿದ್ದಾರೆ ಅಂತ ಹೇಳ್ತೀರಿ? ಸುಮಾರು ಕಡೆ ಫರ್ಟಿಲಿಟಿ ಅಂತ ಹೇಳ್ತಾರೆ, ಜನರಲ್ ಆಬ್ಸ್ಟೆಟಿಷಿಯನ್, ಗೈನಕಾಲಜಿಸ್ಟ್, ಕೆಲವು ಕಡೆ ಸರ್ಜನ್ಸ್ ಕೂಡ ಈ ಟ್ರೀಟ್ಮೆಂಟ್ ನ ಮಾಡ್ತಿರ್ತಾರೆ. ಅವ್ರಿಗೆ ಪ್ರಾಪರ್ ನಾಲೆಡ್ಜ್ ಇರೋದಿಲ್ಲ, ಓಕೆ ಈ ತರ ಮಾಡಿದ್ರೆ ಪೇಷಂಟ್ಗೆ ಇದು ಹೇಗೆ ಅಫೆಕ್ಟ್ ಆಗಬಹುದು ಅಂತ. ಸೊ ಈ ತರ ನಾಲೆಡ್ಜ್, ಈಗ PCOD ಡ್ರಿಲ್ಲಿಂಗ್ ಕಾಮನ್ ಆಗಿ ನಾ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಂದು 4 ಸತಿ ಪಂಚರ್ ಮಾಡ್ತೀವಿ ಅಷ್ಟೇ, ಅದಕ್ಕೆ ಇಷ್ಟೇ ಕರೆಂಟ್ ಕೊಡ್ಬೇಕು ಅನ್ನೋದು ಇರುತ್ತೆ ಸೈನ್ಸ್ ಪ್ರಕಾರ. ಸೊ ಅದನ್ನೇ ಎಕ್ಸೆಸಿವ್ ಆಗಿ ಮಾಡ್ಬಿಟ್ಟಿರ್ತಾರೆ. ಪೇಷಂಟ್ ಮತ್ತೆ ಮತ್ತೆ ಬಂದು ಇರೆಗ್ಯುಲರ್ ಪೀರಿಯಡ್ ಅಂತಾರೆ ಅಂತ ಹೇಳಿ ಎಕ್ಸೆಸಿವ್ ಡ್ರಿಲ್ಲಿಂಗ್, ಎಕ್ಸೆಸಿವ್ ಕರೆಂಟ್ ಕೊಟ್ಬಿಡೋದು. ಸೊ ಇಂಥವ್ರು ಏನು ಅಂಡಾಶಯದಲ್ಲಿರೋ ರಿಸರ್ವ್ ಇರುತ್ತೆ ಮೊಟ್ಟೆಗಳು ಅದೆಲ್ಲ ಕ್ಷೀಣಿಸಿ ಹೋಗುತ್ತೆ. ಸೊ ಯಾರಿಗೆ ಜಾಸ್ತಿ ಮೊಟ್ಟೆಗಳಿರುತ್ತೆ ಅದು ರಿವರ್ಸ್ ಆಗಿ ತುಂಬಾ ಕಡಿಮೆಗಳು ಮೊಟ್ಟೆಗಳು ಬಂದು ಅವ್ರ ಸಮಸ್ಯೆ ಎದುರು ಮಾಡ್ತಾರೆ. ಸೊ ಹಾಗಾಗಿ ಇದು ಯಾವಾಗ್ಲೂ ಏನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ ಇವ್ರ ಕೈ ಕೆಳಗೆ ಟ್ರೀಟ್ಮೆಂಟ್ ತಗೊಳ್ಳೋದೇ ಸೂಕ್ತ. ಈಗಾಗಲೇ ಹೊರಗಡೆ ತುಂಬಾ ಜನ ಅಂದ್ರೆ ನೀವೇ ಹೇಳ್ದಂಗೆ ಈಗ ಬೇರೆ ಬೇರೆ ವೈದ್ಯರ ಹತ್ರ ತೋರಿಸಿ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ
ಮಾಡಿಸ್ಕೊಂಡಂತವ್ರು ಅಂದ್ರೆ ಲೈಫಲ್ಲಿ ಹೋಪ್ಸ್ನೇ ಕಳ್ಕೊಂಡಿರ್ತಾರೆ. ಸೊ ಅಂಥವ್ರು ಗರ್ಭಗುಡಿಗೆ ಬಂದ್ರೆ ಅವ್ರಿಗೆ ಯಾವ ರೀತಿ ಚಿಕಿತ್ಸಾ ವಿಧಾನಗಳ ಮೂಲಕ ಅವ್ರ ಮಕ್ಕಳನ್ನ ಪಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ? ಸೊ ಯೂಶಲಿ ಒಂದ್ಸತಿ ಲ್ಯಾಪ್ರೋಸ್ಕೋಪಿ ಆಗಿದ್ರೆ ನಾವು ಅವಾಯ್ಡ್ ಮಾಡ್ತೀವಿ. ಅಂದ್ರೆ ಹಿಂದಿನ ಲ್ಯಾಪ್ರೋಸ್ಕೋಪಿನಲ್ಲಿ ಸಮಸ್ಯೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ, ನಾನು ಹೇಳ್ದಂಗೆ ಈ ಬರ್ತ್ ಡಿಫೆಕ್ಟ್ಸ್ ಇರ್ಬೋದು, ಸೆಪ್ಟಾ ಅಂತ ಏನ್ ಕರಿತೀವಿ, ಸೊ ಆಗೆಲ್ಲ ಸಮಸ್ಯೆ ಇದಾಗಿಲ್ಲ ಅಂತಂದ್ರೆ ನಾವು ಅದನ್ನ ಲ್ಯಾಪ್ರೋಸ್ಕೋಪಿ ರಿಪೀಟ್ ಮಾಡ್ತೀವಿ. ಈ ಚಾಕ್ಲೇಟ್ಸ್ಗೆಲ್ಲ ರಿಪೀಟ್ ಮಾಡೋದು ಒಳ್ಳೇದಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಹಿಂದೆ ಏನ್ ಟ್ರೀಟ್ಮೆಂಟ್ ಆಗಿದೆ, ಎಷ್ಟು ಸತಿ ಲ್ಯಾಪ್ರೋಸ್ಕೋಪಿ ಆಗಿದೆ, ಇದೆಲ್ಲ ನೋಡ್ಬಿಟ್ಟು ಪ್ರಾಬಬಲಿ ನೆಕ್ಸ್ಟ್ IUI ಅಥವಾ IVF ಟ್ರೀಟ್ಮೆಂಟ್ಗೆ ಅವ್ರು ಪ್ರೊಸೀಡ್ ಆಗೋದು. ಫೈನಲಿ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಸೊ ಲ್ಯಾಪ್ರೋಹಿಸ್ಟ್ರೋಸ್ಕೋಪಿ ಅನ್ನೋದು ಡಾಕ್ಟರ್ಸ್ ಸಜೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ, ಎಸ್ಪೆಷಲಿ ಮೇನ್ಲಿ ಇದು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಥವಾ ತೊಂದರೆಗಳು ಸ್ಕ್ಯಾನ್ ಅಲ್ಲಿ ಕಾಣಿಸಿದಾಗ ಅದನ್ನ ಸಜೆಸ್ಟ್ ಮಾಡಿರೋದು. ಸೊ ಹಾಗಾಗಿ ಆ ತರ ಸಮಸ್ಯೆಗಳು ನಿಮ್ಮಲ್ಲಿ ಏನಾದ್ರೂ ಇದ್ರೆ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿನ ಒಂದು ಒಳ್ಳೆ ಫರ್ಟಿಲಿಟಿ ಸೆಂಟರ್ ಅಲ್ಲಿ ತಗೊಂಡು ಅದರ ಸಮಸ್ಯೆಯನ್ನ ಆಗ್ಲೇ ಪರಿಹಾರ ಮಾಡಿಕೊಂಡು ಡಾಕ್ಟರ್ ಸಜೆಷನ್ಸ್ ಪ್ರಕಾರ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿನ ನೀಡಿದ್ರೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಚೈತ್ರ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಗೆ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಸೆಂಟರ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿದೆ: 888800000909, ಮತ್ತೊಂದು ಸಂಖ್ಯೆ 9741671113, ಮತ್ತೊಂದು ಸಂಖ್ಯೆ 9148499992. ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ www.garbhagudi.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ.